ಭಾರತ ಮಾತೆಗೆ ಭಕ್ತಿಯ ಪ್ರಣಾಮಗಳನ್ನ ಅರ್ಪಿಸಿ, ಬಂಧುಗಳೇ, 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸಿ, ಸ್ವಾತಂತ್ರ್ಯ ಎಂದರೆ ನಾವು ನಮ್ಮ ಇಚ್ಛೆಗೆ ಅನುಸಾರವಾಗಿ ನಡೆಯುವುದು ಎಂದರ್ಥ. ಅಂಥದ್ದರಲ್ಲಿ ಸುಂದರವಾದ ಸ್ವಾತಂತ್ರ್ಯವನ್ನ ಭವ್ಯ ಭಾರತಕ್ಕೆ ಅರ್ಪಿಸುವಲ್ಲಿ ಅದೆಷ್ಟೋ ಭಾರತದ ಪುರುಷ ಸಿಂಹಗಳು ಬಲಿದಾನವನ್ನು ನೀಡಿದ್ದಾರೆ. ಮುಖ್ಯವಾಗಿ ವಿನಾಯಕ್ ದಾಮೋದರ್ ಸಾವರ್ಕರ್ ಸರ್ ಅವರು ತಮ್ಮ 2 ಜೀವಿತಾವಧಿ ಶಿಕ್ಷೆಯನ್ನ ಅಂಡಮಾನ್ ಮತ್ತು ನಿಕೋಬಾರ್ ಜೈಲಿನಲ್ಲಿ ಕಳೆದು 1857ರ ಸಿಪಾಯಿ ದಂಗೆಯನ್ನ ಪ್ರಥಮ ಭಾರತದ ಸ್ವತಂತ್ರ ಸಂಗ್ರಾಮ ಎಂದು ಕೆಚ್ಚೆದೆಯಿಂದ ಭವ್ಯ ಭಾರತಕ್ಕೆ ಹೇಳಿ, ನಮ್ಮ ಬ್ರಿಟಿಷರಿಂದ ನಮ್ಮ ಭಾರತವನ್ನ ಮುಕ್ತಗೊಳಿಸಲು ಅವರು ಭಾರತೀಯರಿಗೆ ಸುಂದರವಾದ ಕರೆಯನ್ನು ಕೊಟ್ಟು 1857ರಲ್ಲಿಯೇ ಬ್ರಿಟಿಷರ ವಿರುದ್ಧ ನಾವು ಎದ್ದೇಳಬೇಕು, ನಮ್ಮ ಭವ್ಯ ಭಾರತದ ಸ್ವಾತಂತ್ರ್ಯವನ್ನ ರಕ್ಷಿಸಿಕೊಳ್ಳಬೇಕು ಎಂದು ಸಿಂಹವಾಣಿಯನ್ನ ನೀಡಿದ ಪುರುಷ ಸಿಂಹ, ಭಾರತ ಮಾತೆಯ ಹೆಮ್ಮೆಯ ಪುತ್ರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅನ್ನ ನೀರು ಗಾಳಿಯನ್ನ ಸೇವಿಸಿ ಪಕ್ಕದ ರಾಷ್ಟ್ರ ಪಾಕಿಸ್ತಾನಕ್ಕೆ ಜೈ ಅನ್ನುವ ಸೂಳೆ ಮಕ್ಕಳಿಗೆ ನಿಜಕ್ಕೂ ನಮ್ಮ ಭಾರತದ ಸ್ವಾತಂತ್ರ್ಯ ಅವರಿಗೆ ಇರಬಾರದು. ಕಂಡಲ್ಲಿ ಆ ಸೂಳೆ ಮಕ್ಕಳನ್ನ ಗುಂಡಿಕ್ಕಿ ಕೊಲ್ಲಬೇಕು. ಅಖಂಡ ಭಾರತಕ್ಕೆ ಸುಂದರ ಸ್ವಾತಂತ್ರ್ಯವನ್ನ ಕೊಡುವಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಹೋರಾಟ ಅವಿಸ್ಮರಣೀಯವಾದದ್ದು. ಬಂಧುಗಳೇ, ಪ್ರೀತಿಯಿಂದ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಬ್ರಿಟಿಷರನ್ನ ಪತ್ರ ಬರದ ಮೂಲಕ ಕ್ಷಮೆ ಕೇಳಿದರೆ, ಯಾವನೋ ಹೇಡಿ ಹೇಳ್ತಾನೆ, ಫೇಸ್ಬುಕ್ ಅಲ್ಲಿ ಬಂದು ಲೈವ್ ಆಗಿ ಮಾತಾಡ್ತಾನೆ, ಇವನು ಮೀಡಿಯಾ ಹೀರೋ ಆಗೋದಕ್ಕೆ ಸಾವರ್ಕರ್ ಒಬ್ಬ ವೀರನೂ ಅಲ್ಲ ಧೀರನೂ ಅಲ್ಲ, ಅವನೊಬ್ಬ ಹೇಡಿ ಅಂತೂ. ಏ ಮಿಂಡನ ಮಗನೇ, ನೀನು ತಾಕತ್ತಿದ್ರೆ ನನ್ನ ಹತ್ರ ಬಾ. ಸ್ವಾತಂತ್ರ್ಯ ವೀರ ಸಾವರ್ಕರ್ ನಿಜಕ್ಕೂ ಭವ್ಯ ಭಾರತದ ನಮ್ಮ ಕೆಚ್ಚೆದೆಯ ಭಾರತ ಮಾತೆಯ ಗಂಡು ಸಿಂಹ ಅಂತ ನಿನಗೆ ಸಾವರ್ಕರ್ ಅವರ ವೀರದಿಂದ ನಿನಗೆ ಉತ್ತರ ಕೊಡುತ್ತೇನೆ ಮಗನೇ. ದೇಶಕ್ಕಾಗಿ ಭ್ರಷ್ಟ ರಾಜಕೀಯ ಪಕ್ಷಗಳಿಗಾಗಿ ಅವರ ಗುಲಾಮಗಿರಿಯನ್ನ ಮಾಡುವ ನೀವುಗಳು ನಿಜಕ್ಕೂ ವೀರ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಲು ನಿಮಗೆ ದೇಶದ ಯಾವುದೇ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಿಲ್ಲ. ಟ್ರುತ್ ಈಸ್ ಎವರ್ ಗ್ರೀನ್. ಸತ್ಯವನ್ನ ಕಂಡಂತೆ ಹೇಳಬೇಕು, ಅದು ಸತ್ಯ. ಸತ್ಯವನ್ನ ಮರೆಮಾಚುವ ಯಾವುದೇ ಗೋಜಿಗೆ ಯಾವುದೇ ನಿರ್ಧಾರಕ್ಕೆ ಹೋಗಬೇಡ. ಅವರು ಈ ದೇಶದಲ್ಲಿ ಬರೀ ಬಲಿದಾನವನ್ನ ಮಾಡಿಲ್ಲ, ಬರೀ ತ್ಯಾಗವನ್ನ ಮಾಡಿಲ್ಲ, ನಮ್ಮಂತಹ ಪುರುಷ ಸಿಂಹಗಳನ್ನ ಎಚ್ಚರಿಸಿ ನಮಗೆ ಸ್ವಾತಂತ್ರ್ಯದ ನಿಜವಾದ ಕಿಚ್ಚನ್ನ ಹೊತ್ತಿಸಿ ದೇಶದುದ್ದಕ್ಕೂ ನಮ್ಮ ದೇಶದ ಸೈನ್ಯದಲ್ಲಿ ಹಲವಾರು ಸೈನಿಕರು ಬಂದೂಕುಗಳನ್ನು ತೆಗೆದುಕೊಂಡು ನಿಮ್ಮಂತ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಮಿಂಡನ ಮಕ್ಕಳಿಗೆ ಎದೆಗೆ ಗುಂಡನ್ನ ಇಟ್ಟು ನಿಮ್ಮ ಪ್ರಾಣ ಪಕ್ಷಿಯನ್ನ ಕ್ಷಣ ಮಾತ್ರದಲ್ಲಿ ಹೊಡೆದೋಡಿಸಲು ಸಿದ್ಧವಾಗಿದೆ ನಮ್ಮ ಭಾರತೀಯ ಸೈನ್ಯ. ಎಚ್ಚರವಿರಲಿ. ಭಾರತದ ಬಗ್ಗೆ, ಭಾರತ ಮಾತೆಯ ಹೆಮ್ಮೆಯ ಪುತ್ರ ವಿನಾಯಕ್ ದಾಮೋದರ್ ಸಾವರ್ಕರ್ ಬಗ್ಗೆ ಇನ್ನೇನಾದರೂ ಹೆಚ್ಚಿಗೆ ಮಾತನಾಡಿದರೆ ಯಾವತ್ತು ಕೈ ಮಾತನಾಡುವುದಿಲ್ಲ, ಅವರ ಕೈಯಲ್ಲಿರುವ AK-47 ಬಂದೂಕು ಮಾತಾಡತ್ತೆ. ಬಂಧುಗಳೇ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು, ಸುಭಾಷ್ ಚಂದ್ರ ಬೋಸರು ನಮ್ಮ ದೇಶಕ್ಕಾಗಿಯೇ ತಮ್ಮ ಅಲ್ಪ ಆಯುಷ್ಯವನ್ನೇ ಬಲಿ ಕೊಟ್ಟರು. ಬಂಧುಗಳೇ, ಅಂಥದ್ದರಲ್ಲಿ ನಾವು ಸಾವರ್ಕರ್ ಹೋರಾಟಗಾರರಲ್ಲ, ಸುಭಾಷ್ ಚಂದ್ರ ಬೋಸ್ ನಿಜವಾಗಿ ಭಾರತೀಯನೇ ಅಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲರು ಸುಂದರವಾದ ಮಾತನ್ನ ಹೀಗೆ ಹೇಳುತ್ತಾರೆ. ಬಂಧುಗಳೇ, ಫ್ರೀಡಮ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ಹ್ಯಾವ್ ಇಟ್. ಇಂಥ ಸತ್ಯ ಸುಂದರ ಮಾತುಗಳನ್ನು ನಮ್ಮ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಆಡಿದರೂ ಸಹಿತ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರರ ಅಲ್ಲ ಅನ್ನುವ ನಿಮ್ಮಂತ ನಾಲಾಯಕ ಜನಗಳಿಗೆ ನಾವು ಉತ್ತರ ಕೊಡೋಕೆ ಇಷ್ಟಪಡಲ್ಲ. ನಮ್ಮ ಕೈಗಳೇ ಉತ್ತರ ಕೊಡುತ್ತವೆ. ಏಳಿ ಎದ್ದೇಳಿ ಕುರಿ ಮುಟ್ಟುವ ತನಕ ನಿಲ್ಲದಿರಿ,
ಪಾಶ್ಚಿಮಾತ್ಯರಿಗೆ ಪಾಶ್ಚಿಮಾತ್ಯರಿಗೆ ಭಾರತೀಯತೆಯನ್ನ ಭಾರತವನ್ನ ತೋರಿಸಿಕೊಟ್ಟ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಗರಡಿಯ ಮನೆಯಲ್ಲಿಯೇ ವಿನಾಯಕ್ ದಾಮೋದರ್ ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ರವೀಂದ್ರನಾಥ್ ಟಾಗೋರ್ ಇವರೆಲ್ಲ ಪಳಗಿದ್ದು. ಸ್ವಾತಂತ್ರ್ಯ ನಾವು ಅಂದುಕೊಂಡಷ್ಟು ಸುಲಭದ ಮಾತಾಗಿರಲಿಲ್ಲ. 1857ರಿಂದ 1947ರವರೆಗೆ ಅದೆಷ್ಟು ಮಹಾನ್ ಸೇನಾನಿಗಳ ರಕ್ತ, ನೆತ್ತರು ಬಲಿದಾನವಾಗಿತ್ತೋ, ಅದೆಷ್ಟು ಮನೆ ಮಠಗಳು ನಾಶವಾಗಿದ್ದವೋ, ಅದೆಷ್ಟು ಜನ ತಮ್ಮ ವೃತ್ತಿಯನ್ನ ಬಲಿದಾನವನ್ನಾಗಿ ನೀಡಿ ಸ್ವಾತಂತ್ರ್ಯಕ್ಕಾಗಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿಲ್ಲವ. ಬಂಧುಗಳೇ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹಾಗೆಯೇ ಸ್ವಾತಂತ್ರ್ಯದ ಬಗ್ಗೆ ಗೊತ್ತಿರದ ಕುಣ್ಣಿಗಳು ಸ್ವಾತಂತ್ರ್ಯದ ಬಗ್ಗೆ ಗಂಟೆಗಟ್ಟಲೆ ವೇದಿಕೆಯ ಮೇಲೆ ಭಾಷಣ ಮಾಡಬಾರದು. ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ನುಡಿ, ನಮ್ಮ ನೆಲ ಜಲ ನಮ್ಮನ್ನ ಕಾಪಾಡಲು ಸದಾ ಕಂಕಣ ಬದ್ಧವಾಗಿರುವಾಗ ನಾವು ಅನ್ಯ ದೇಶದ ಬಗ್ಗೆ, ಅನ್ಯ ದೇಶದ ಧ್ವಜದ ಬಗ್ಗೆ ಮಾತನಾಡುವಷ್ಟು ಮೂರ್ಖರಾಗಿದ್ದೀವೇನು? ಬಂಧುಗಳೇ, ಭಾರತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಹೇಳಿದ ಹಾಗೆ ಇದು ಮಲಗಿದ ಸಿಂಹ. ಇದನ್ನೇನಾದರೂ ಕೆಣಕಲು ಹೋದರೆ ಅದು ಎಂತಹ ಸಿಂಹ ಗರ್ಜನೆ ಬೇಟೆಯಾಗಿ ಕಾಯುತ್ತದೆ ಎನ್ನುವುದು ಅತಿಶಯೋಕ್ತಿಯಾಗಲಾರದು.